ನಮಸ್ಕಾರ ಸ್ನೇಹಿತರೆ. ಆ, ಬೇರೆ ರಾಜ್ಯದಿಂದ ಬಂದಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡೋ ಒಬ್ಬ ವ್ಯಕ್ತಿ ಇದ್ದಾನೆ, ಗಂಜಿ ಗಿರಾಕಿ. ಕಾಂಗ್ರೆಸ್ ಸರ್ಕಾರದ ಆ, ಗುಲಾಮನ ಥರ ವರ್ತನೆ ಮಾಡೋನು. ಆ, ನೀವು ಗುಜರಾತಿಗಳು, ನೀವು ರಾಜಸ್ಥಾನದವರು, ನೀವು ಆಂಧ್ರದವರು ಅಂಥೇಳಿ ಬಡಾಯಿ ಕೊಚ್ಕೊಂಡು ಯಾರಾದರೂ ತನ್ನ ವೈಯಕ್ತಿಕವಾಗಿ ಯಾರಾದರೂ ತನ್ನ ಮಾತು ಕೇಳಿಲ್ಲ ಅಂಥೇಳಿ ಅವ್ರ ಮನೆ ಮುಂದೆ ಹೋಗಿ ಕನ್ನಡ ಧ್ವಜ ನೆಡೋದು, ಅವ್ರು ಎಲ್ಲಿ ಕಾರಿಡ್ತಾರೆ ಅಂತಲ್ಲಿ ಹೋಗಿ ಧ್ವಜಕ್ಕೆ ಇಡೋದು, ಮರಗಳನ್ನೇ ಓಡಿಸೋ ಪ್ರಯತ್ನ ಮಾಡೋದು, ಇಂಥವೆಲ್ಲ ಮಾಡ್ತಾನೆ. ಕನ್ನಡ ಕನ್ನಡ ಅಂತ ಹೋರಾಟ ಮಾಡ್ತಾನೆ. ಹೀಗೆ ಜೆ ಸಿ ರೋಡಲ್ಲಿ ಊರೋಡೋದಕ್ಕೂ ಅರೇಬಿಗೆ ಭಾಷೆ ಬೋರ್ಡ್ ಹಾಕಿದ್ದಾರೆ. ಈಗೆಲ್ಲಿ ಕಣ್ಣು ಕಾಣಿಸ್ತಾ ಇಲ್ಲೋ ಇವನಿಗೆ ರೂಪೇಶ್ ರಾಜಣ್ಣ? ಇವಾಗ ಹೋಗಿ ದಮ್ಮಿದ್ರೆ ಅಲ್ಲಿಗೆ ತೋರಿಸು ನಿನ್ನ ತಾಕತ್ತು, ನಿನ್ನ ಪೌರುಷ. ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಿದೆಯಲ್ಲ, ಅಲ್ಲಿಗೆ ತೋರಿಸು ನಿನ್ನ ಪೌರುಷ ಎಷ್ಟಿದೆ ಅಂತೇಳಿ. ಇವಾಗ ಚಡ್ಡಿ ಒದ್ದೆ ಆಗುತ್ತಾ ನಿನಗೆ? ಗಂಡಸ್ತಾನ ಇಲ್ವಾ? ಅರೇಬಿಕ್ ಭಾಷೆಯಲ್ಲಿ ಬಾ ನಮ್ಮ ದೇಶದೇ ಒಂದು ಹಿಂದಿ ಬೋರ್ಡಾಗ ಹಿಂದಿ ಏರಿಕೆ ಅಂತಂದು ದೊಡ್ಡದಾಗಿ ಬಡಾಯಿ ಕೊಚ್ಕೊಂಡು ತಿರುಗ್ತಾ ಇದೆಯಲ್ಲ. ಈಗ ಪರದೇಶದ ಉರ್ದು ಮತ್ತು ಅರೇಬಿಕ್ ಭಾಷೆಗಳು ಹಾಕಿದ್ದಾರೆ. ಅಲ್ಲಿ ನಿನ್ನ ಗಂಡಸ್ತಾನ ಇಲ್ವಾ? ಅಲ್ಲಿ ತೋರಿಸ್ತಾನೆ ನಿನ್ನ ಗಂಡಸ್ತಾನ. ಹಿಂದೂಗಳು ಯಾವುದೋ ಬಂದಿರೋ ಅಮಾಯಕ ಹಿಂದೂಗಳ ಮೇಲೆ ದೌರ್ಜನ್ಯ ತೋರಿಸೋದಲ್ಲ. ನಿನ್ನ ದೌರ್ಜನ್ಯ ತೋರಿಸು. ಇಲ್ಲಿದ್ದು ಜೆ ಸಿ ರೋಡಲ್ಲಿ ಅರೇಬಿಕ್ ಉರ್ದು ಭಾಷೆಗಳು ಹಾಕಿರಲ್ಲ, ಅಲ್ಲಿ ಹೋಗಿ ಅದನ್ನು ತಿರುಗೊಳಿಸು. ಅದು ನಿನಗೆ ನಿನ್ನ ಕನ್ನಡ ಅಭಿಮಾನ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇಂಥವಾಗ ಕಣ್ಣಿದ್ದು ಕುರುಡು ಥರ ವರ್ತನೆ ಮಾಡ್ತಿದೆಯಲ್ಲ, ಇಂಥವು ಯಾವ ಕಣ್ಣು ಕಾಣಿಸಲ್ಲ ನಿನಗಾಗಲಿ ನಿನ್ನ ಸಹಚರಿಗಳಾಗಲಿ ಯಾರು ಮಾಹಿತಿ ಕೊಟ್ಟಿರಲ್ವ ನಿನಗೆ? ಕೊಟ್ಟಿರ್ತಾರೆ. ನೀನು ಮೊದಲೇ ಕಾಂಗ್ರೆಸ್ ಗುಲಾಮ್ ನನ್ನ ಮಗ ನೀನು.